ಹಾ ಹೇಳಿ. ರೋಡಲ್ಲಿ ಬಂದು ಬಿದ್ಬಿಟ್ಟವ್ರ ಅಮ್ಮ. ಹಾ ನಾನು ಕರ್ಕೊಂಬಂದು ಆಶ್ರಮದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದೀನಿ ಹಾ ಆಯ್ತಾ. ಈಗ ಹೆಚ್ಚು ಕಮ್ಮಿ ಆದ್ರೆ ಏನ್ ಹೊಣೆ ಹೇಳ್ರಿ. ಏನ್ ಹೆಚ್ಚಿಗೆ ಮೇಲೆ ಮಣ್ಣು ಮಾಡಿ ನಾವೇ ಮಾಡೋಣ. ಶ್ವಾಸ ಇದ್ದೀರ ಅವರಲ್ಲ. ಈಗ ಸೊಸೆ ಅಂದ್ರೆ ಮಗಳನ್ನ ನೀವೇ ತಾನೇ ಮದ್ವೆ ಆಗಿರೋದು. ಮದ್ವೆ ಆಗಿಲ್ಲ ನಮ್ಗೇನ್ ಕೊಟ್ಬಿಟ್ಟವಳ ಸಾಕೈತೆ. ಸೀರಿಯಸ್ ಆಗೈತ್ ಕಣ ಮಾತಾಡ್ತೀಯ ಫೋನ್ ಮಾಡಿರ ರೀ. ಹಂಗೆಲ್ಲ ಮಾತಾಡ್ಬೇಡ್ ಕಣ್ರಿ ಸಾಯೋ ಟೈಮಲ್ಲಿ. ಸಾತ್ ಹೋಗ್ಲಿ ಬಿಡ್ರಿ. ನನ್ಗೇನ ಬೇಕಾ ನನ್ನೇ ನೋಡ್ಕೊಂಡವ್ರಿಲ್ಲ. ನಾನ್ ಕಟ್ಕೊಂಡ್ ನನ್ಗೇನ್ ನಮಸ್ಕಾರ. ನಮಸ್ತೆ. ನಾಗಪ್ಪ ಅವರಾ? ಹೇಳಿ. ನಾನು ಜನಸ್ನೇಹಿ ಯೋಗೇಶ್ ಅಂತ ಆಶ್ರಮದವರು. ಹೇಳಿ. ಪಾರ್ವತಮ್ಮ ಅವರು ಗೊತ್ತಲ್ಲಣ್ಣ? ಗೊತ್ತು. ಏನಾಗ್ಬೇಕು ನಿಮ್ಗೆ? ಅತ್ತೆ. ಅತ್ತೆ ಆಗ್ಬೇಕು. ಅವ್ರ ಮಗಳೆಲ್ಲಿದ್ದಾರೆ? ಮಗಳು ಈ ಸ್ಕೂಲ್ಗೆ ಹೋಗ್ಯವ್ರಪ್ಪ. ಮಗಳು ಸ್ಕೂಲ್ಗೆ ಹೋಗೋರ? ಅಂದ್ರೆ ಸ್ಕೂಲಲ್ಲಿ ಕೆಲಸ ಮಾಡ್ತಾರಾ? ಹೌದಾ? ಅಮ್ಮ ಸೀರಿಯಸ್ ಆಗವ್ರಲ್ಲಣ್ಣ? ಏನ್ ಮಾಡ್ಲಿ, ನಾನೇ ಮಾಡ್ಲಿ? ಹಿಂಗಂದ್ರೆ ಹೆಂಗಣ್ಣ? ನಾವೇನು ಮಾಡಕಣ್ಣ. ಅಣ್ಣ ಅಲ್ಲಣ್ಣ, ಈಗ ನಾನು ಆಲ್ರೆಡಿ ನಿಮ್ಗೆ ಐದನೇ ಸತಿನೋ 6ನೇ ಸತಿನೋ ಫೋನ್ ಮಾಡ್ತಿರೋದು. ಹೇಳಿ. ರೋಡಲ್ಲಿ ಬಂದು ಬಿದ್ಬಿಟ್ಟವ್ರ ಅಮ್ಮ. ನಾನು ಕರ್ಕೊಂಬಂದು ಆಶ್ರಮದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದೀನಿ ಆಯ್ತಾ. ಈಗ ಹೆಚ್ಚು ಕಮ್ಮಿ ಆದ್ರೆ ಏನ್ ಹೊಣೆ ಹೇಳ್ರಿ. ಏನ್ ಹೆಚ್ಚಿಗೆ ಮೇಲೆ ಮಣ್ಣು ಮಾಡಿ ನಾವೇ ಮಾಡೋಣ. ರೀ ಹಂಗ್ ಮಾತಾಡ್ತಾರೇನ್ರಿ ಅಳಿಮಯಾಗಿ? ನಮ್ನೇ ನೋಡ್ಕೊಂಡಿಲ್ಲ. ನಾನೇ ಎತ್ತಕ್ಕಾಗಲ್ಲ ಹೋಗ್ತಾ ಕಣ್ರಿ. ನಾನೇ ಮಾಡ್ಲಿ? ಹಂಗಲ್ಲ ಶ್ವಾಸ ಇದ್ದೀರ ಅವರಲ್ಲ. ಈಗ ಸೊಸೆ ಅಂದ್ರೆ ಮಗಳನ್ನ ನೀವೇ ತಾನೇ ಮದ್ವೆ ಆಗಿರೋದು. ಮದ್ವೆ ಆಗಿಲ್ಲ ನಮ್ಗೇನ್ ಕೊಟ್ಬಿಟ್ಟವಳ ಸಾಕೈತೆ. ಕೊಟ್ರೆ ಮಾತ್ರ ನೋಡ್ತೀರಾ? ಇನ್ನೇನು ಸುಮ್ನೆ ನೋಡ್ಕೊಂಡು ಆಸ್ತಿ ಸೊಸೆ ತಿರ್ತೀನಿ ನಾವ್ ಕುಂತ್ಕೊಳ್ಳೋಣ. ಇವಾಗ ಅಮ್ಮ ಸೀರಿಯಸ್ ಆಗೈತ್ ಕಣ. ನಾವೇನ್ ಮಾಡೋಣ ಅದಕ್ಕೆ ಸೀರಿಯಸ್ ಆದ್ರೆ ಹೋಗ್ಲಿ ಬಿಡು. ರೀ ಸಾಯೋ ಟೈಮಲ್ಲಿ ಹಿಂಗ್ ಮಾತಾಡ್ಬಾರ್ದು. ನಾವೇನ್ ಮಾಡಕತ್ ಬಿಡು ಸಾಯ್ಲಿ. ಸಾಯ್ಲಿ ಬಿಡ್ರಿ. ನಾವೇನ್ ಮಾಡ್ಕತ್ ಅಲ್ಲೇ ಸಾತೋಗ್ಲಿ. ರೀ ಹಂಗೆಲ್ಲ ಮಾತಾಡ್ಬಾರ್ದ್ರಿ. ಮಾನವೀಯತೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ? ನಮ್ನೇ ನೋಡ್ಕೊಂಡವ್ರಿಲ್ಲ ಬಿಡು. ಅಲ್ಲ ರೀ, ನಿಮ್ ಹೆಂಡ್ತಿನೂ ಹಂಗೆ ಅಂತಾರೆ. ಯಾರು? ನಿಮ್ ಹೆಂಡ್ತಿ ಮೊನ್ನೆ ಫೋನ್ ಮಾಡಿದ್ದಕ್ಕೆ ನನ್ ಕಾಲ್ ಮುರ್ದೋಯ್ತು ಮನೆ ಹಾಳಾಗ ಅಂತಂದ್ಲಲ್ಲ. ನಾನ್ ಕಾಲ್ ಮುರ್ದ ನಾನ್ ಸಾಪ ಹಾಕಿ ಕಾಲ್ ಮುರ್ದೋಯ್ತು ಅಂತಂದ್ರೆ ಅದ್ಗೇನ್ ಮಾಡಕ? ಕಾಲು ಮುರ್ದೋ ಸಾಪ ಹಾಕ್ಬಿಟ್ರೆ ಈಗ ಶಾಪ ಹಾಕೋರೋ ಇನ್ನೊಂದ್ ಹಾಕೋರೋ ಗೊತ್ತಿಲ್ಲ. ರೋಡಲ್ಲಿ ಮಲ್ಗವ್ರೆ. ನಾವ್ ಕರ್ಕೊಂಬಂದು ಒಂದ್ ಸ್ವಲ್ಪ ದಿನ ನೋಡ್ಕೊಂಡಿದೀವಿ. ಸಾಕ ಅಲ್ಲೇ ಹೆಚ್ಚು ಕಮ್ಮಿ 4-5 ತಿಂಗಳಾಯ್ತು. ಆಗ್ಲಿ ಬಿಡು. ಇದು ಸೇರಿ ನಮ್ಗೂ ಸೊಸೈಟಿ ಇರವ್ರೆ. ಸೊಸೈಟಿ ತಗೊಂಡಾಗ ಇದಕ್ಕೂ ಸೇರಿ 5-6ನೇ ಸತಿ ಫೋನ್ ಮಾಡ್ತಾ ಇರೋದ್ ನಿಮ್ಗೆ. ಇವಾಗ ಸೀರಿಯಸ್ ಆಗೈತ್ ಕಣ. ಮಾತಾಡ್ತೀಯ ಫೋನ್ ಮಾಡಿರ ರೀ ಹಂಗೆಲ್ಲ ಮಾತಾಡ್ಬೇಡ್ ಕಣ್ರಿ ಸಾಯೋ ಟೈಮಲ್ಲಿ. ಸಾತ್ ಹೋಗ್ಲಿ ಬಿಡ್ರಿ. ನನ್ಗೇನ ಬೇಕಾ? ನನ್ನೇ ನೋಡ್ಕೊಂಡವ್ರಿಲ್ಲ. ನಾನ್ ಕಟ್ಕೊಂಡ್ ನನ್ಗೇನ್ ಪೊಲೀಸ್ ಸ್ಟೇಷನ್ ಇಂದ ಕಳ್ಸಿಕೊಟ್ಟಾರ. ಸುಮ್ನೆ ಕಂಪ್ಲೇಂಟ್ ಎಲ್ಲ ಆಯ್ತದೆ ನೋಡಿ. ಆಮೇಲೆ ಯಾರ ಮೇಲೆ? ನಿಮ್ ಮೇಲೂ ಆಯ್ತದೆ, ಇನ್ಯಾರ ಮೇಲೆ ಆಯ್ತದೆ? ಮಗಳ ಮೇಲೂ ಆಯ್ತದೆ. ಗೊತ್ತಾಗುತ್ತೆ ಆಮೇಲೆ. ಡೆತ್ ಆದ್ಮೇಲೆ ಏನ್ ಆಗುತ್ತೆ, ಯಾರ ಮೇಲೆ ಆಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ. ಇವಾಗಲ್ಲ. ಪೊಲೀಸ್ನವ್ರು ಬಂದ್ರೆ ನಾವ್ ಅವ್ರ ಅಪ್ಪಂದ ಆಸ್ತಿ ಇಲ್ಲಿ ಬಂದಿರಕ್ಕೆ. ಪೊಲೀಸವ್ರು ನಿಮ್ ಮನೆಗ್ ಬರಲ್ಲ. ಪೊಲೀಸವ್ರು ನಿಮ್ ಮನೆಗ್ ಬರಲ್ಲ ಕಣ. ಅರ್ಥ ಮಾಡ್ಕೊ ಹೇಳದ. ಮಗಳಿರೋದ್ರಿಂದ ಮಗಳನ್ನಾರು ಕರ್ಕೊಂಬ. ಮಗಳನ್ನೇ ಅವಳೇ ಬೆಳಗ್ಗೆ ಎತ್ಬೇಕು, ಸಾಯಂಕಾಲ ನಿಲ್ಸ್ಬೇಕು. ನಾನ್ ಕಾಲ್ ಮುರ್ಕೊಂಡ್ ನಾನ್ ಕುಂತಿದ್ದೀನಿ. ಹೋಗು ಮಕ್ಕಳು ಸೊಸೈಟಿ ತಕ್ ಹೋಗು ಅಂತ ಹೇಳ್ರಿ. ತಗೊಂಡೋಗ್ರಿ. ಸಾಕಿದ್ಯಲ್ಲ ಕರ್ಕೊಂಡೋಗಿ ಬಿಟ್ರಿ. ಯಾರ್ ಬಿಡ್ಬೇಕು? ಮಾವದಿರವ್ ತಗೊಂಡು ಹಾಕೋಗು. ನಾನ್ ಬಿಡ್ಬೇಕಾ? ನನ್ ತೀಟನ ನಾನ್ ಕರ್ಕೊಂಡು ನಿಮ್ಮ ಮನೆಯವ್ರದ್ದು ಏನಾರು ನಾನ್ ತಿಂದಿದ್ದೀನ? ನಮ್ದೇ ಆಮೇಲೆ ನಾವೇನ್ ತಿಂದಿಲ್ವಲ್ಲ. ಮತ್ತೆ ಹೇಳ್ಬೇಕಾದ್ರೆ ನಮ್ ಧರ್ಮ ಹೇಳ್ತಾ ಇದೀವಿ. ನಾವ್ ಇಲ್ಲಿ ಕೇಳ್ರಿ. ಕರೆಕ್ಟ್ ಆಗಿ ಮಾತಾಡಪ್ಪ ನೀನು. ಇಲ್ಲಿ ಕೇಳ್ರಿ. ಕರೆಕ್ಟ್ ಆಗಿ ಮಾತಾಡು. ಕರೆಕ್ಟ್ ಆಗಿ ಮಾತಾಡೋದು. ಮತ್ತೆ ಏನ್ ನಾವೇನ್ ನಾಯಿಡಿಯೋರ್ ಅನ್ಕೋಬಿಟ್ಟ? ಹೆಂಗ್ ಬೇಕಂಗ್ ಮಾತಾಡಕ್ಕೆ? ನಿಮ್ ಸಂಬಂಧಿಕರು ಒಂದಿದಕ್ಕೆ ಫೋನ್ ಮಾಡಿರೋದು. ಸಂಬಂಧಿಕರು ಒಂದಿದಕ್ಕೆ ಫೋನ್ ಮಾಡಿರೋದು.